ಎಲ್ರಿಗೂ ನಮಸ್ಕಾರ. ಆಯುರ್ವೇದ ಅಂತ ಹೇಳುವಾಗ ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಏನು ಸರ್ ಇದು ಒಂದು ಕೋರ್ಸಾ, ಇದನ್ನು ನಾವು ಓದಬೇಕಾ, ಇದನ್ನು ಓದಿದ ಮೇಲೆ ಡಾಕ್ಟರ್ ಆಗ್ತಾರಾ ಅಂತ ಹಲವಾರು ಒಂದು ಕನ್ಫ್ಯೂಷನ್ಸ್ಗಳು ತುಂಬ ಜನರಿಗಿದೆ. ಅದಲ್ಲದೆ ಆಯುರ್ವೇದದಲ್ಲಿ ಏನು ಏಮ್ಸು ಆಯುರ್ವೇದದ್ದು ಮುಖ್ಯವಾಗಿ, ಮತ್ತು ಆಯುರ್ವೇದದ ಪ್ರಕಾರ ಹೆಲ್ತಿನ ಡೆಫಿನಿಷನ್ ಏನು ಅಥವಾ ಒಬ್ಬ ಹೆಲ್ದಿ ಪರ್ಸನ್ನಿನ ಡೆಫಿನಿಷನ್ ಏನು ಅಂತ ಎಲ್ಲ ತಿಳಿಸ್ಕೊಡೋದಕ್ಕೆ ನಾನು ಇವತ್ತು ಇಲ್ಲಿದ್ದೇನೆ. ಮೊದಲನೇದಾಗಿ ಆಯುರ್ವೇದ ಅಂತ ನಾವೇನು ಹೇಳ್ತೇವೆ, ಇಲ್ಲಿ ಮನುಷ್ಯನ ಆಯುಷ್ಯದ ಬಗ್ಗೆ ಯಾವ ಒಂದು ವೇದದಲ್ಲಿ ಅಥವಾ ಶಾಸ್ತ್ರದಲ್ಲಿ ಡಿಸ್ಕಷನ್ ಮಾಡಿದಾರೋ ಅಥವಾ ಒಂದು ಡಿಸ್ಕ್ರಿಪ್ಷನ್ ಮಾಡಿದಾರೋ ಅದಕ್ಕೆ ನಾವು ಆಯುರ್ವೇದ ಅಂತ ಹೇಳ್ತೇವೆ. ಇದು ಸಂಕ್ಷಿಪ್ತವಾಗಿ ಒಂದು ಡೆಫಿನಿಷನ್. ಇನ್ನು ಏನು ಸರ್ ಆಯುರ್ವೇದದ ಏಮ್ಸ್ ಏನು ಸರ್ ಅಂತ ಹೇಳಿದರೆ, ಒಂದು ಸಿಂಪಲ್ ಆಗಿರುವಂಥ ಶ್ಲೋಕ ಹೇಳ್ತೇನೆ, ತುಂಬ ಜನರಿಗೆ ಗೊತ್ತಿದೆ ಆಲ್ರೆಡಿ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಚ ಅಂತ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ ಹೇಳಿದರೆ, ಯಾರು ಸ್ವಸ್ಥರಾಗಿದ್ದಾರೆ, ಸ್ವಸ್ಥಸ್ಯ ಅವರ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡೋದು ಆಯುರ್ವೇದದ ಮೊದಲನೆಯ ಒಂದು ಏಮ್ ಅಥವಾ ಆಬ್ಜೆಕ್ಟಿವ್. ನೋಡಿ, ತುಂಬ ಜನ ಇವಾಗ ಡಾಕ್ಟರ್ ಹತ್ರ ಹೋಗ್ತಿದ್ದೇನೆ ಅಥವಾ ನಾನು ಕ್ಲಿನಿಕ್ಕಿಗೆ ಹೋಗ್ತಿದ್ದೇನೆ, ಹಾಸ್ಪಿಟ್ಲಿಗೆ ಹೋಗ್ತಿದ್ದೇನೆ ಅಂದ ತಕ್ಷಣ ಅವರು ರೋಗದಿಂದ ಬಳಲಲೇಬೇಕು ಅಂತ ಏನಿಲ್ಲ. ಆಯುರ್ವೇದದಲ್ಲಿ ಅವರು ರೋಗದಿಂದ ಬಳಲಬಾರ್ದು ಅಂತ ಹೇಳೋದಿತ್ತು ಅಂದರೆ ಅವರು ಆಯುರ್ವೇದ ವೈದ್ಯರನ್ನು ಭೇಟಿ ಆಗ್ಬೋದು. ಯಾಕೆಂದರೆ ಅವರು ಹೆಲ್ದಿಯಾಗಿದ್ದಾರೆ ಅಂತ ಹೇಳಿದರೆ ಅವರ ಹೆಲ್ತನ್ನು ಹೇಗೆ ಇನ್ನೂ ಜಾಸ್ತಿ ಕಾಪಾಡ್ಕೊಳ್ಬೋದು, ಅದನ್ನೇ ಹೇಗೆ ಮೇಂಟೈನ್ ಮಾಡ್ಬೋದು ಅಂತ ನಾವು ಆಯುರ್ವೇದ ವೈದ್ಯರೇನಿದ್ದೇವೆ ಅದನ್ನು ಅವರಿಗೆ ನಾವು ಸಲಹೆ ಮಾಡ್ತೇವೆ. ಪ್ಲಸ್ ಅದಕ್ಕೆ ಬೇಕಾಗಿರುವಂತಹ ಏನು ಚಿಕಿತ್ಸೆಗಳಿದೆ, ಚಿಕಿತ್ಸೆ ಅಂತ ಹೇಳೋದು ಬರೀ ರೋಗಿಗಳಿಗೆ ಅಂತ ಅಷ್ಟೇ ಅಲ್ಲ. ಇವಾಗ ನಾವು ಏನು ಪಂಚಕರ್ಮ ಚಿಕಿತ್ಸೆಗಳನ್ನೆಲ್ಲ ಮಾಡ್ತಾ ಇರ್ತೇವೆ, ಅದನ್ನು ಸ್ವಸ್ಥರಾಗಿರೋರು ಕೂಡ ತಗೊಳ್ಬೋದು. ಸೊ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ ಹೇಳುವುದು ಆಯುರ್ವೇದದ ಮೊದಲನೆಯ ಒಂದು ಏಮ್. ಎರಡನೇ ಏಮ್ ಏನು ಸರ್ ಅಂತ ಕೇಳಿದಾಗ, ಆತುರಸ್ಯ ವಿಕಾರ ಪ್ರಶಮನಂ ಚ ಅಂತ ಹೇಳ್ತೇವೆ. ಆತುರ ಅಂದರೆ ರೋಗಿ ಅಥವಾ ಸಫರರ್ ಅಥವಾ ಪೇಷಂಟ್ ಅಥವಾ ಸಬ್ಜೆಕ್ಟ್. ಸೊ ಆತುರಸ್ಯ ಅಥವಾ ರೋಗಿಯ ವಿಕಾರ ಅಂದರೆ ರೋಗ, ಅದನ್ನು ಪ್ರಶಮನ ಅಥವಾ ಅದನ್ನು ಹೋಗಲಾಡಿಸುವುದು ಆಯುರ್ವೇದದ ಎರಡನೇ ಉದ್ದೇಶ. ಮೊದಲನೇ ಉದ್ದೇಶ ಸ್ವಸ್ಥ ಇರೋರ ಒಂದು ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡೋದು. ನೋಡಿ ಎಷ್ಟು ವಂಡರ್ಫುಲ್ಲಾಗಿದೆ ಕನ್ಸೆಪ್ಟು. ಡೈರೆಕ್ಟಾಗಿ ನಾವು ಟ್ರೀಟ್ ಮಾಡ್ಲಿಕ್ಕೆ ಹೋಗಲ್ಲ, ಫಸ್ಟು ಹೆಲ್ತನ್ನು ಮೇಂಟೈನ್ ಮಾಡಬೇಕು. ಹೆಲ್ತನ್ನು ಮೇಂಟೈನ್ ಯಾರಿಗೆ ಮಾಡ್ಲಿಕ್ಕೆ ಆಗಿರಲ್ಲ, ಅದು ಅವರ ಡಯಟ್ ಸರಿ ಇರಲಿಕ್ಕಿಲ್ಲ, ಫುಡ್ ಸರಿ ಇರೋದಿಲ್ಲ, ಅವರು ನಿದ್ರೆ ಒಂದು ಡಿಸಿಪ್ಲಿನ್ ಇರಲ್ಲ, ಅದೇ ರೀತಿ ವ್ಯಾಯಾಮ ಮಾಡ್ತಿರಲ್ಲ ಸರಿಯಾಗಿ, ಅಥವಾ ತುಂಬ ಜಾಸ್ತಿ ವ್ಯಾಯಾಮ ಮಾಡ್ತಿರ್ತಾರೆ, ಅತಿವೃಷ್ಟಿ ಅನಾವೃಷ್ಟಿ ಅಂತ ಹೇಳ್ತೇವೆ. ಇದೆಲ್ಲ ಎಲ್ಲಿ ತೊಂದರೆ ಇರುತ್ತೆ ಅವರೆಲ್ಲ ರೋಗಕ್ಕೆ ಒಳಗಾಗ್ತಾರೆ ಅಥವಾ ಆತುರರಾಗ್ತಾರೆ. ಅಂಥವರ ಒಂದು ರೋಗವನ್ನು ಸರಿಪಡಿಸುವುದು ಆಯುರ್ವೇದದ ಎರಡನೇ ಉದ್ದೇಶ. ನಿಮ್ಗೆ ಅಂದ ತಕ್ಷಣ ತುಂಬ ಜನ ಹೌದು ಸರ್ ಹಂಗಿದ್ರೆ ಬರೀ ಸ್ವಸ್ಥರಿರೋರು ಮಾತ್ರ ಬರಬೇಕಾ ಆಯುರ್ವೇದ ವೈದ್ಯರ ಹತ್ರ ಅಂತ ಹೇಳಿದರೆ ಹಾಗಲ್ಲ. ಎಲ್ಲರೂ ಕೂಡ ಬರ್ಬೋದು. ಎಲ್ಲರೂ ಯಾವ ಉದ್ದೇಶದಿಂದ ಬಂದಿರ್ತಾರೆ ಅದನ್ನು ಡೆಫಿನೆಟ್ಲಿ ಆಯುರ್ವೇದ ವೈದ್ಯರು ಏನಿರ್ತಾರೆ ಅದನ್ನು ಸರಿ ಮಾಡಲಿಕ್ಕೆ ಅಥವಾ ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಮೊದಲನೇ ಉದ್ದೇಶ ಇಂಪಾರ್ಟೆನ್ಸ್ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಏನು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ತುಂಬ ಕಡೆ ನಾವು ಕೇಳ್ತಾ ಇರ್ತೇವೆ. ಸೊ ಇದೆಲ್ಲ ಹುಟ್ಕೊಂಡಿರೋದು ಆಯುರ್ವೇದದಿಂದ ಫಸ್ಟ್. ಇದು ಒಂದು. ಇನ್ನೊಂದೇನಪ್ಪ ಅಂತ ಹೇಳಿದರೆ, ಒಬ್ಬ ಮನುಷ್ಯ ಸ್ವಸ್ಥನಾಗಿದ್ದಾನೆ ಅಂತ ಹೇಳೋದಕ್ಕೆ ಏನು ಡೆಫಿನಿಷನ್ ಅಂತ ತುಂಬ ಅಗೇನ್ ವಂಡರ್ಫುಲ್ಲಾಗಿ ಆಯುರ್ವೇದದಲ್ಲಿ ಹೇಳಲಾಗಿದೆ. ಸುಶ್ರುತ ಸಂಹಿತೆಯಲ್ಲಿ ಅಥವಾ ಏನು ಸುಶ್ರುತ ಇದ್ದಾರೆ ಅವರು ಹೇಳಿರುವಂತಹ ಸ್ವಸ್ಥ ವ್ಯಕ್ತಿಯ ಒಂದು ಡೆಫಿನಿಷನ್ ಏನಪ್ಪ ಅಂತ ಹೇಳಿದರೆ, ಸಮದೋಷ ಸಮಾಗ್ನಿಶ್ಚ. ವಾತ ಪಿತ್ತ ಕಫ ಅಂತ ಏನು ದೋಷಗಳಿದೆ ಅದು ಎಲ್ಲ ಬ್ಯಾಲೆನ್ಸ್ಡ್ ಸ್ಟೇಟಲ್ಲಿ ಇರಬೇಕು, ಯಾವುದೂ ಹೆಚ್ಚು ಕಡಿಮೆ ಆಗಿರಬಾರ್ದು. ಸಮಾಗ್ನಿ ಅಂದರೆ ನಮ್ಮ ಜಠರಾಗ್ನಿ ಏನಿದೆ, ಸಿಂಪಲಾಗಿ ಹೇಳಬೇಕು ಲ್ಯಾಂಗ್ವೇಜಲ್ಲಿ ಅಂದರೆ ನಮ್ಮ ಎಪಟೈಟು ಅಥವಾ ನಮ್ಮ ಹಸಿವು ಹೆಂಗಾಗ್ತಿರುತ್ತೆ, ತುಂಬ ಡೀಪರ್ ಮೀನಿಂಗ್ ಇದೆ ಇದಕ್ಕೆ. ಆದರೆ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮದೋಷ ಆದಮೇಲೆ ಸಮಾಗ್ನಿಶ್ಚ, ಸಮಧಾತು, ಎಲ್ಲ ಧಾತುಗಳು ಸರಿಯಾಗಿರಬೇಕು. ಅದು ಮಾಂಸ ಇರಬಹುದು, ಅದು ರಕ್ತ ಇರಬಹುದು, ಅದು ರಸ ಇರಬಹುದು, ಅದು ನಮ್ಮ ಮೂಳೆಗಳಿರಬಹುದು. ಇಂತಹ ಏನು ಸಪ್ತ ಧಾತುಗಳಿದೆ ಅದೆಲ್ಲ ಧಾತುಗಳು ಸಮವಾಗಿರಬೇಕು. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ. ನೋಡಿ, ಒಬ್ಬನು ಯಾವನು ಸ್ವಸ್ಥನಾಗಿದ್ದಾನೆ, ಇವನು ಹೆಲ್ದಿ ಅಂತ ಹೇಳೋದಕ್ಕೆ ನೋಡಿ ಜಸ್ಟ್ ಅವ್ರು ಹೋಗಿ ಜಿಮ್ಮಿಗೆ ಹೋಗಿ ಬಂದುಬಿಟ್ಟು ಬಾಡಿ ಇದೆ ಹೆಲ್ದಿ ಅಂತಲ್ಲ, ಅವರ ಮಲಕ್ರಿಯೆಗಳು ಚೆನ್ನಾಗಿರಬೇಕು ಅಂತ. ಅವರು ಮೋಷನ್ ಏನಿದೆ, ಮಲ ವಿಸರ್ಜನೆ ಏನಿದೆ ಅದನ್ನು ಪ್ರತಿನಿತ್ಯವೂ ಕರೆಕ್ಟಾಗಿ ಮಾಡ್ತಾ ಇರಬೇಕು, ಅದರಲ್ಲಿ ತೊಂದರೆಗಳಿರಬಾರ್ದು. ಅವರು ಮೂತ್ರ ವಿಸರ್ಜನೆ ಏನಿದೆ ಅದನ್ನು ಸರಿಯಾಗಿ ಮಾಡ್ತಾ ಇರಬೇಕು, ಕರೆಕ್ಟಾಗಿರಬೇಕು, ತೊಂದರೆಗಳಿರಬಾರ್ದು. ಅವ್ರದ್ದು ಏನು ಸ್ವೆಟ್ಟಿಂಗ್ ಇದೆ ಅದೆಲ್ಲ ಕರೆಕ್ಟಾಗಿ ಆಗ್ತಿರಬೇಕು. ಸೊ ದೇಹದಿಂದ ಮಲ ವಿಸರ್ಜನೆ ಏನಾಗ್ತಾ ಇರುತ್ತೆ ಇದೆಲ್ಲ ಕೂಡ ಕರೆಕ್ಟಾಗಿ ಆಗ್ತಿರಬೇಕು, ಅಂದ್ರೇ ಅವ್ರು ಸ್ವಸ್ಥ ಅಂತ. ಒನ್ ಆಫ್ ದ ಫ್ಯಾಕ್ಟರು. ಸೊ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ. ಇನ್ನು ನೆಕ್ಸ್ಟ್ ನೋಡಿ ತುಂಬ ಇಂಪಾರ್ಟೆಂಟ್ ಇದೆ, ಅಥವಾ
ತುಂಬ ಚೆನ್ನಾಗಿ ಅನಿಸುತ್ತೆ. ಪ್ರಸನ್ನ ಆತ್ಮ ಇಂದ್ರಿಯ ಮನ. ಪ್ರಸನ್ನವಾಗಿರುವಂಥದ್ದು ಅಥವಾ ಖುಷಿಯಾಗಿರುವಂಥ ಆತ್ಮ. ಏನು ಸರ್ ಆತ್ಮಗಿತ್ಮೆಲ್ಲ ಮಾತಾಡ್ತಾ ಇದ್ದೀರಾ ನೀವು ವೈದ್ಯರಾಗಿ ಅಂತ ತುಂಬ ಜನ ಕೇಳ್ತಿರ್ತಾರೆ. ಪ್ರಸನ್ನವಾಗಿರೋ ಆತ್ಮ, ಪ್ರಸನ್ನವಾಗಿರುವಂಥ ಇಂದ್ರಿಯ, ಪ್ರಸನ್ನವಾಗಿರುವಂಥ ಮನ, ಇದೆಲ್ಲ ಕೂಡ ಒಬ್ಬನಲ್ಲಿ ಇತ್ತು ಅಂತ ಹೇಳಿದರೆ ಫಸ್ಟ್ ಇದ್ದು ಎಲ್ಲ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸು. ಸೆಕೆಂಡ್ ಬರುವಂಥದ್ದು ಎಲ್ಲ ಮೈಂಡಿಗೆ ಸಂಬಂಧಪಟ್ಟಂಥದ್ದು, ಇಮೋಷನಿಗೆ ಸಂಬಂಧಪಟ್ಟಂಥದ್ದು, ಸ್ಪಿರಿಚುವಾಲಿಟಿಗೆ ಸಂಬಂಧಪಟ್ಟಂಥದ್ದು. ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಾಭಿಧೀಯತೆ. ಇಂಥವರಿಗೆ ಮಾತ್ರ ನಾವು ಸ್ವಸ್ಥ ಅಂತ ಹೇಳ್ತೇವೆ ಅಂತ. ಸೊ ಪ್ರಸನ್ನ ಆತ್ಮ ಇಂದ್ರಿಯ ಮನಸ್ಸು ಅಂತ ಹೇಳುವಾಗ ತುಂಬ ಜನ ಹೇಳ್ತಿರ್ತಾರೆ, ಸರ್ ನನಗೆ ಪ್ರಸನ್ನವಾಗಿ ಇಂದ್ರಿಯ ಇರಬೇಕು ಅಂತ ಹೇಳಿದರೆ ಅಥವಾ ನನ್ನ ಮನಸ್ಸು ಖುಷಿಯಾಗಿರಬೇಕು ಅಂತ ಹೇಳಿದರೆ ನಾನು ಆಲ್ಕೋಹಾಲ್ ಸೇವನೆ ಮಾಡಿದರೆ ಚೆನ್ನಾಗಿರುತ್ತೆ, ಸ್ಮೋಕಿಂಗ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಅದು ಪ್ರಸನ್ನವಾಗಿರುವಂಥದ್ದು ಅಥವಾ ಅವರ ಮನಸ್ಸಿಗೇನು ಖುಷಿ ಕೊಡ್ತಾ ಇರುತ್ತೆ ಅದು ಮನಸ್ಸಲ್ಲ, ಅದು ಇಂದ್ರಿಯಕ್ಕೆ ಮಾತ್ರ. ಮನಸ್ಸು ಆತ್ಮವನ್ನು ಫಾಲೋ ಮಾಡುತ್ತೆ, ಇಂದ್ರಿಯನ್ನು ಫಾಲೋ ಮಾಡುತ್ತೆ. ಸೊ ಯಾರಿಗಾದರೂ ಇಂಥ ಈ ಜಂಕ್ ಫುಡ್ಸ್ ಆಗಲಿ ಅಥವಾ ಏನೋ ಕೋಲ್ಡ್ ಡ್ರಿಂಕ್ಸ್ ಆಗಲಿ, ಕೋಲ್ಡ್ ಬೆವರೇಜಸ್ ಆಗಲಿ, ಆಲ್ಕೋಹಾಲ್ ಆಗಲಿ, ಸ್ಮೋಕಿಂಗ್ ಆಗಲಿ, ಇನ್ನಿತರ ಏನು ಹ್ಯಾಬಿಟ್ಸ್ಗಳಿರುತ್ತೆ, ಏನು ಅಡಿಕ್ಟ್ ಆಗಿರ್ತಾರೆ ಇದಕ್ಕೆ, ಸೊ ಅವ್ರಿಗೆಲ್ಲ ಅಲ್ಲಿ ಇಂದ್ರಿಯ ಪ್ರಸನ್ನತೆ ಕಾಣಿಸ್ಕೊಳ್ತಿರ್ತದೆ. ಅದು ಟೆಂಪ್ರರಿ. ಆದರೆ ಅವರ ಮನಸ್ಸಿಗೆ ಗೊತ್ತಿರುತ್ತೆ ಇದು ಒಳ್ಳೇದಲ್ಲ ಅಂತ. ನೋಡಿ ತುಂಬ ಜನ ಸ್ಮೋಕಿಂಗ್ ಮಾಡ್ತಿರೋ, ಸರ್ ಬಿಡಬೇಕಾಗಿದೆ ಸರ್, 2 ವರ್ಷದಿಂದ ಟ್ರೈ ಮಾಡ್ತಿದ್ದೀನಿ, ಬಿಡಲಿಕ್ಕಾಗ್ತಿಲ್ಲ ಸರ್. ಆಲ್ಕೋಹಾಲ್ ತುಂಬ ದಿವಸ ಆಯಿತು ಸರ್ ತೊಗೊಳ್ತಾ ಇದ್ದೀನಿ, ಡ್ರಗ್ಸ್ ತುಂಬ ದಿವಸದಿಂದ ತೊಗೊಳ್ತಾ ಇದ್ದೀನಿ ಸರ್, ಬಿಡಬೇಕಾಗ್ತಿದೆ ನನಗೆ, ಹೇಗೆ ಬಿಡೋದು, ಹೆಲ್ಪ್ ಮಾಡಿ ಸರ್, ಸಹಾಯ ಮಾಡಿ ಅಂತ ಹೇಳ್ತಿರ್ತಾರೆ. ಅವ್ರಿಗೆ ಗೊತ್ತು ಮನಸ್ಸಿಗೆ ಇದು ಒಳ್ಳೇದಲ್ಲ ಅಂತ ಅಲ್ವಾ. ಸೊ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಾಭಿಧೀಯತೆ. ಇದು ಆಯುರ್ವೇದದ ಪ್ರಕಾರ ಒಬ್ಬ ಹೆಲ್ದಿ ಪರ್ಸನ್ ಅಥವಾ ಸ್ವಸ್ಥವಾಗಿರುವಂಥ ವ್ಯಕ್ತಿಯ ಡೆಫಿನಿಷನ್. ಸೊ ಇದು ಬೇಸಿಕ್ ಡೀಟೇಲ್ಸ್. ಇನ್ನು ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಸರ್ ಅಂತ ತುಂಬ ಜನ ಕೇಳ್ತಿರ್ತಾರೆ. ಯಾವುದು ನಮ್ಮ ದೇಹಕ್ಕೆ ಹಿತ, ಯಾವುದು ನಮ್ಮ ದೇಹಕ್ಕೆ ಅಹಿತ, ಯಾವುದು ನಮ್ಮ ಮನಸ್ಸಿಗೆ ಹಿತ ಅಂದರೆ ಒಳ್ಳೆಯದು, ಯಾವುದು ಕೆಟ್ಟದ್ದು, ಇದನ್ನೆಲ್ಲ ಕೂಡ ಎಲ್ಲಿ ಹೇಳಿದ್ದಾರೆ ಅದು ಆಯುರ್ವೇದ ಶಾಸ್ತ್ರ ಅಂತ ಹೇಳ್ತೀವಿ. ಸೊ ಇದು ಇಂಟ್ರೊಡಕ್ಷನ್ನು. ಇನ್ನು ಮುಂದೆ ಹೋಗ್ತಾ ಏನೇನು ಕನ್ಸೆಪ್ಟ್ಸ್ಗಳಿದೆ ಆಯುರ್ವೇದದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ.